ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹಾನ್ಸ್ ಫುಡ್ ವರ್ಲ್ಡ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಾಯಸ, ಸಬ್ಬಕ್ಕಿ ಖೀರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿ, ಮತ್ತು ದೇಹಕ್ಕೆ ಉಷ್ಣಾಂಶ ಜಾಸ್ತಿ ಆದಾಗ ತಂಪು ಮಾಡೋದಕ್ಕೆ ನಾವು ಈ ಪಾಯಸನ ಮಾಡ್ಬೋದು. ಮೊದಲಿಗೆ ನಾನು ಒಂದು ಕಪ್ ಸಬ್ಬಕ್ಕಿ ತೊಗೊಂಡು 1 ಅವರ್ ನೆನೆಸಿಟ್ಕೊಂಡಿದ್ದೀನಿ. 1 ಗಂಟೆ ಆದಮೇಲೆ ನೀರಿನೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಈಗ ನಾವು ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿನ ಮತ್ತು ಹುರಿದಿಟ್ಕೋಬೇಕಾಗುತ್ತೆ ತುಪ್ಪದಲ್ಲಿ. ಇದು ತುಂಬ ಹೆಲ್ತಿ. ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಮ ಆಪ್ಷನಲ್ಲ, ಎಷ್ಟು ಬೇಕಾದರೂ ಹಾಕೋಬೋದು. ಮತ್ತು ಬಾದಾಮಿ ಅದೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಕಿಸ್ಮಿಸ್ ಹಾಕಿದ್ದೀನಿ. ಗಾರ್ನಿಷಿಂಗಿಗೆ ಬಾದಾಮಿ ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕಾಗತ್ತೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ. ಸಬ್ಬಕ್ಕಿ ನೆನೆಸೋದೇ 1 ಅವರು, ಒಂದು 10 ನಿಮಿಷದಲ್ಲಿ ಈ ಪಾಯಸ ಆಗೋಗುತ್ತೆ. ತುಂಬ ಈಸಿ, ತುಂಬ ಟೇಸ್ಟಿ ಕೂಡ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ಅದೆಲ್ಲ ಫ್ರೈ ಆಗಿದೆ, ತೆಗೆದಿದ್ದೀನಿ. ನಾನೀಗ 2 ಕಪ್ ಹಾಲು, 3 ಕಪ್ ನೀರು ತೊಗೊಂಡಿದ್ದೀನಿ. ನೀವು 3 ಕಪ್ ಹಾಲನ್ನು ತೊಗೋಬೋದು, 2 ಕಪ್ ನೀರು ತೊಗೋಬೋದು. 1 ಕಪ್ ಸಬ್ಬಕ್ಕಿಗೆ 5 ಕಪ್ನಷ್ಟು ಹಾಲು ಮತ್ತು ನೀರು ಎರಡು ಸೇರಿ 5 ಕಪ್ನಷ್ಟು ಬೇಕಾಗುತ್ತೆ. ಹಾಗಾದರೆ ಸಬ್ಬಕ್ಕಿ ತಣ್ಣಗಾದ ಮೇಲೆ ಪಾಯಸ ಗಟ್ಟಿ ಬರಲ್ಲ, ಹಂಗೆ ತೆಳುವಾಗೇ ಇರುತ್ತೆ. ನಾನೀಗ ಒಂದು ಸ್ಯಾಫ್ರಾನ್ ಒಂದು 5-6 ಹೆಸಳನ್ನು ಬಿಸಿ ಹಾಲಲ್ಲಿ ನೆನೆಸಿಟ್ಟಿದ್ದೆ. ಈಗ ಅದನ್ನು ಹಾಕಿದ್ದೀನಿ, ಚೆನ್ನಾಗಿ ಕಲರ್ ಕೊಡುತ್ತೆ ಅಂತ. ಈಗ ಇದು ಸ್ವಲ್ಪ ಕುದಿ ಬರಲಿ, ಕಲರ್ ಚೆನ್ನಾಗಿ, ನ್ಯಾಚುರಲ್ ಕಲರ್ ಚೆನ್ನಾಗಿರುತ್ತೆ ಅಂತ ನಾನು ಇದು ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಒಂದು ಕುದಿ ಬಂದಮೇಲೆ ನಾವು ನೆನೆಸಿಟ್ಟಿರೋ ಸಬ್ಬಕ್ಕಿನ ಇದರಲ್ಲಿ ಹಾಕಬೇಕಾಗತ್ತೆ. ಆದಷ್ಟು ನಾವು ನ್ಯಾಚುರಲ್ ಕಲರ್ಸ್ನ ಯೂಸ್ ಮಾಡಬೇಕು, ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಬೇಡ. ಈಗ ನೋಡಿ ಕುದಿ ಬಂದಿದೆ, ಕುದೀತಾ ಇದೆ. ನಾನೀಗ ನೆನೆಸಿಟ್ಟಿರೋ ಸಬ್ಬಕ್ಕಿನ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು 1 ಅಥವಾ 2 ನಿಮಿಷ ಸ್ವಲ್ಪ ಬೆಂದರೆ ಸಾಕು. ನಾವು ಆವಾಗ ಸಕ್ಕರೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. 1 ಕಪ್ಪು ಸಬ್ಬಕ್ಕಿಗೆ 3/4 ಕಪ್ಪಷ್ಟು ಸಕ್ಕರೆ ತಗೋಬೋದು. ನಾವಿದರಲ್ಲಿ ಬಾದಾಮ್ ಪೌಡ್ರ್ ಹಾಕ್ತೀವಿ, ಅದರಲ್ಲೂ ಸ್ವೀಟ್ ಇರೋದ್ರಿಂದ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಇದೆ ಅಂದರೆ ಸ್ವಲ್ಪ ಜಾಸ್ತಿನೂ ತೊಗೋಬೋದು ಸಕ್ಕರೆ. ಇದು 1 ರಿಂದ 2 ನಿಮಿಷ ಸ್ವಲ್ಪ ಬೆಂದರೆ ಸಾಕು ಸಬ್ಬಕ್ಕಿ. ಈಗ ನೋಡಿ ಸಬ್ಬಕ್ಕಿ ಬೆಂದಿದೆ. ನಾನೀಗ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ 1 ನಿಮಿಷ ಸ್ವಲ್ಪ ಕುದೀಲಿ, ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನಾವು ಏಲಕ್ಕಿ ಪೌಡ್ರ್ ಹಾಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿದೆ. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಾರಿ ಫ್ರೆಂಡ್ಸ್, 1 ತಿಂಗಳಿಂದ ನಾನು ವಿಡಿಯೋ ಯಾವುದೂ ಅಪ್ಲೋಡ್ ಮಾಡಿಲ್ಲ, ಯಾವುದೋ ರೆಸಿಪಿ. ನಾವು ಸ್ವಲ್ಪ ಆಂಧ್ರಾಗೆ ಹೋಗಿದ್ವಿ ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ. ಅಲ್ಲಿ ನನಗೆ ಮಾಡೋಕ್ಕಾಗಿಲ್ಲ ವೀಡಿಯೋಸ್ ಎಲ್ಲ. ನನ್ನ ಮಗ ಚಿಕ್ಕವನಲ್ವ, ಅವನ್ನ ಹಿಡಿಯೋಕ್ಕೆ ಆಗೋಯಿತು. ಈಗ ನಾನು ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡಿದ್ದೀನಿ 1 ಸ್ಪೂನು. ಈಗ ನಾವು ಮೊದಲೇ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ, ಇಷ್ಟೊಂದು ಗ್ಯಾಪ್ ಆಗೋಯಿತು. ಇನ್ನೇನು ಪಾಯಸ ರೆಡಿ ಆಯಿತು. ನಾವು ಇದಕ್ಕೆ ಬಾದಾಮ್ ಪೌಡ್ರ್ ಮಾತ್ರ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನಾವು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಮತ್ತು ಕ್ವಿಕ್ಕಾಗಿ ಬೇಗ ಮಾಡ್ಬೋದಂಥ ರೆಸಿಪಿ ಇದು. ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಸಬ್ಬಕ್ಕಿ. ಈಗ ನಾನು 2 ಸ್ಪೂನಷ್ಟು ಬಾದಾಮಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ಸ್ಟೆಂಟ್ ಬಾದಾಮಿ ಮಿಲ್ಕ್ ಪೌಡ್ರ್ ಬರುತ್ತಲ್ಲ, ಅದನ್ನು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. 2 ಸ್ಪೂನ್ ಸಾಕಾಗುತ್ತೆ. ತುಂಬ ಇವಾಗಲೇ ತಿಕ್ಕಾಗಿಬಿಟ್ರೆ ಅದು ಪಾಯಸ ತಣ್ಣಗಾದ ಮೇಲೆ ತುಂಬ ಗಟ್ಟಿ ಬಂದುಬಿಡುತ್ತೆ.
ಸ್ವಲ್ಪ ಇವಾಗ ತೆಳುವಾಗಿದ್ರೇ ಆಮೇಲೆ ಅದು ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ಈ ಥರ ಇದ್ದರೆ ಸಾಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.